अस्सलाम वालेकुम वेलकम बैक टू इंडियन यूट्यूबर रेशमा के चैनल में आपका स्वागत है। हाय फ्रेंड्स, नमस्ते। ಇವತ್ತು ಒಂದು ಕನ್ನಡ ಬ್ಲಾಗ್ ಅಲ್ಲಿ ಸೇರಿದ್ದೀನಿ। बिस्मिल्लाहिर्रहमानिर्रहीम। चलिए एक नए वीडियो को स्टार्ट करेंगे अल्लाह के नाम से। ₹100 कट्टा पालक की, ये चाकोत की। तो अभी हूँ मैं केयर मार्केट का हाल देख सकते हैं, क्या भी नहीं है। तो पालक की भाजी, चाकोत की भाजी ₹100। अभी ओपन हो रहा है सो दीपावली के बाद। कट्टो चाकोते सब ₹100 कट्टो पार्टी। तो ये केयर मार्केट, नम्मा केयर मार्केट बेंगलूरू। ಇವಾಗಲೇ ಜಸ್ಟ್ ಎಲ್ಲ ಓಪನ್ ಆಗ್ತಾ ಇದೆ ಗಾಯ್ಸ್। ಬನ್ನಿ, ಇವತ್ತು ನಾನು ಒಂದು ಕನ್ನಡ ಬ್ಲಾಗ್ ಮಾಡ್ತೀನಿ। ಇಲ್ವಾ ಅದಮ್ಮವ್ರೆ? ನಾಟಿನ ಇದು ಫಾರಂ ಇದು ನೆನೆ ನಾಟಿನೇ ಇರ್ಲಿಲ್ಲ, ಫಾರಂ ಯೂಸ್ ಮಾಡಿದೀವಿ। ಇಲ್ಲ, ಇದೆಲ್ಲ ಹೋಲ್ಸೇಲು, ಸಿಂಗಲ್ ಪೀಸ್ ಕೊಡಲ್ಲ ಅನ್ಸುತ್ತೆ। ನಾಟಿನ ಇದು ಇಲ್ಲ। ಮಾರ್ಕೆಟ್ ಅಲ್ಲಿ ಇವತ್ತು ಏನು ಕೂಡ ತರಕಾರಿ ಇರ್ಲಿಲ್ಲ। ನಾವು ಹೋಗಿದ್ವಿ ನೋಡಕ್ಕೆ, ನೋಡೋಣ ಏನ ತರಕಾರಿ ಬಂದಿದೆ ಅಂತ। ಮಂಡೆಯಿಂದ ಶುರು ಆಗುತ್ತೆ ಅಲ್ವಾ? ಏನಿರ್ಲಿಲ್ವಲ್ಲ? ಕರ್ಬೇವಿನ ಸೊಪ್ಪು ಮತ್ತೆ ಪುದೀನ ಇದೆ, ಕೊತ್ತಂಬರಿ ಸೊಪ್ಪು ಬಂದು ನಾಟಿ ಇಲ್ಲ, ಫಾರಂ ಇದೆ। ಅದಕ್ಕೆ ಬೇಡ ಅಂತ ಬಂದ್ಬಿಟ್ವಿ। ಮಸಪ್ಗೆ ಸೊಪ್ಪು ತಗೊಂಡಿದ್ದೀನಿ, ನಡೀರಿ ಇವತ್ತು ಮಸಪ್ ನಾನು ಯಾವ ಸ್ಟೈಲ್ ಅಲ್ಲಿ ಮಾಡ್ತೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ। ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ದಿವಸ ಹೊಸ ವಿಡಿಯೋ ಬರ್ತಾ ಇರುತ್ತೆ। ಎಲ್ಲರೂ ಆಗ್ಬಿಟ್ಟಿದ್ದಾರೆ ನೋಡಿ, ನಮ್ಮ ಸ್ಟೆಪ್ನಿ ಎತ್ಕೊಂಡ್ ಬಿಟ್ಟಿದ್ದಾರೆ ರಾತ್ರಿ, ನಟ್ಟು ಬೋಲ್ಟ್ ಈ ಕಡೆ ಆ ಕಡೆ ಬಿಸಾಕ್ಬಿಟ್ಟಿದ್ದಾರೆ। ಆಜಮ್ ಅವ್ರದ್ದು, ಆಜಮ್ ಸಾಬ್ ಏನ್ ಎತ್ಕೊಂಡ್ಬಿಟ್ರು ನಿಮ್ಮ ಆಟೋ ಇಂದ? ಸ್ಟೆಪ್ನಿ ಕಳ್ತನ ಆಗಿದೆ। ಯಾರ ಕಳ್ತನ ಮಾಡಿರೋರು ಕಳ್ಳ ಸಿಕ್ಬಿಟ್ರೆ ಪ್ಲೀಸ್ ನಮ್ಗೆ ಮೆಸೇಜ್ ಹಾಕಿ। ಇಂಥವ್ರು ಕೋಳಿ ಕಳಿಯೋರು ಇದ್ರು, ಕೋಳಿ ಕಳ್ತನ ಮಾಡ್ಕೊಂಡು ಅದು ಕಟ್ ಮಾಡಿ ತಿನ್ಕೊಂಡ್ ಬಿಡ್ತಾ ಇದ್ರು ಫ್ರೆಂಡ್ಸ್। ಇವಾಗ ಸ್ಟೆಪ್ನಿ ಕೂಡ ಎತ್ಕೊಂಡ್ ಬಿಟ್ಟಿದ್ದಾರೆ ನಮ್ಮ ಆಟೋ ಇಂದ ನೋಡಿ। ಸ್ಟೆಪ್ನಿ ಇಲ್ಲ, ₹750 ಸ್ಟೆಪ್ನಿ, ಹೊಸ ಟೈರು। ಈ ತರಾನು ಇರ್ತಾರೆ। ಸ್ವಲ್ಪ ನಿಮ್ಮನೇಲಿ ಆಟೋ ಇದ್ರೆ ಸ್ವಲ್ಪ ಜೋಪಾನಾಗಿ ಇಟ್ಕೊಳ್ಳಿ ಆಟೋಗೆ। ಸ್ಟೆಪ್ನಿ ರಾತ್ರಿ ಹೊತ್ತು ಮನೇಲಿ ಎತ್ತಿಕೊಳ್ಳಿ, ಯಾರ್ದು ಕೂಡ ಲಾಸ್ ಆಗ್ಬಾರ್ದು। ಎಲ್ಲಿಂದ ಸ್ಟೆಪ್ನಿ ಎತ್ತಿದಾರೆ ಅಂತ ಇವ್ರು ತುಂಬಾ ಮನ್ಸು ಬೇಜಾರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಆಜಮ್ ಅವರು। ಬನ್ನಿ ಫ್ರೆಂಡ್ಸ್ ನೋಡಿ, ಇಲ್ಲಿ ಕೆಳಗಡೆ ಇತ್ತು, ಇಲ್ಲಿಂದ ಸ್ಕ್ರೂ ಬಿಚ್ಚಿ ಎತ್ಕೊಂಡ್ ಬಿಟ್ಟಿದ್ದಾರೆ। ನಿಮ್ಗೆ ಏನ್ ಅನ್ಸುತ್ತೆ, ಸ್ಟೆಪ್ನಿ ಯಾರು ಎತ್ಕೊಂಡಿರ್ಬೋದು? ಏನನ್ನ ಅಂತೀರಾ? ಹೊಟ್ಟೆ ಉರಿತಾ ಇದೆಯಾ ನಿಮ್ದು? ಮತ್ತೇನು ₹20-30 ಎಷ್ಟು ದೂರ ಆಟೋ ಓಡಿಸ್ಕೊಂಡು ಹೋಗ್ಬೇಕು? ಆಟೋ ಓಡಿಸೋದನ್ನು ಒಂದು ಚಿಕ್ಕ ಕಲೆ ಅಂತ ತಿಳ್ಕೊಂಡ್ಬೇಡಿ, ತುಂಬಾ ಕಷ್ಟ ಇದೆ। ಒಂದು ರೋಡ್ ಹೋಗೋ ಗಂಟ ಎಷ್ಟೊಂದು ಟ್ರಾಫಿಕ್ ಇರುತ್ತೆ, ಇದೆಲ್ಲ ನೋಡ್ಕೊಂಡು ಹೋಗಿನೂ ಕೂಡ ಸ್ಟೆಪ್ನಿ ಕಳ್ತನ ಮಾಡ್ಬಿಟ್ಟಿದ್ದಾರೆ ನೋಡಿ। ಸಂಪಾದನೆ ಮಾಡ್ಬೇಕಂದ್ರೂ ಈ ಕಾಲದಲ್ಲಿ ತುಂಬಾ ಕಷ್ಟ ಇದೆ, ಅದ್ರಲ್ಲಿ ಸ್ಟೆಪ್ನಿ ಹೋಗಿದೆ ಅಂದ್ರೆ ಎಷ್ಟು ಹೊಟ್ಟೆ ಉರಿತಾ ಇದೆ ನೋಡಿ। ಇವತ್ತು ಅವ್ರು ತುಂಬಾ ಸ್ಯಾಡ್ ಮೂಮೆಂಟ್ ಅಲ್ಲಿ ಇದ್ದಾರೆ, ಮಾತಾಡಕ್ ಕೂಡ ಇಷ್ಟ ಪಡ್ತಾ ಇಲ್ಲ ನೋಡಿ ಪಾಪ। ಏನೋ ಅವರು ಮನೇಲಿ ಕೂತ್ಕೊಂಡಿರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಟೋ ಓಡಿಸ್ತಾ ಇದ್ದಾರೆ। ಅವ್ರ ಕಷ್ಟ ಇದೆ ಅಂತ ತಾನೇ ಆಟೋ ಓಡಿಸ್ತಾ ಇದ್ದಾರೆ, ಸುಮ್ನೆ ಯಾರನ್ನ ಆಟೋ ಓಡಿಸ್ತಾರ? ಅದೇ ಕೆಲ್ಸ, ಚಿಕ್ಕದು ದೊಡ್ಡದು ಇಲ್ಲ ಫ್ರೆಂಡ್ಸ್। ₹10 ಯಾರ ಹತ್ರನ ಕೇಳಿದ್ರೆ ₹10 ಕೇಳ್ತಾ ಇದಾರೆ ಅಂತ ಪಕ್ಕದ ಮನೇಲಿ ಹೋಗಿ ಹೇಳ್ಬಿಡ್ತಾರೆ। ಕಷ್ಟಪಟ್ಟು ತಿನ್ನಕ್ಕೆ ಏನು ನಾಚಿಕೆ ಪಡಬೇಡಿ, ಆಟೋ ಓಡಿಸಿ ಬಟ್ಟೆ ಮಾರಿ
ಮತ್ತೆ ಯಾವುದೇ ವ್ಯಾಪಾರ ಇದೆ ಮಾರಿ ಪರವಾಗಿಲ್ಲ, ಮಾಡಿ ಸಂಪಾದನೆ ಮಾಡಿ ತಿನ್ನಿ, ಕಷ್ಟ ಪಡ್ಬೇಕು ಲೈಫಲ್ಲಿ, ಆವಾಗ್ಲೇ ಜೀವನ ಅನ್ನೋದು. ಕಳ್ತನ ಮಾತ್ರ ಮಾಡಕ್ ಹೋಗ್ಬೇಡಿ. ಅವ್ರು ಇವಾಗ ಎಷ್ಟು ಶಾಪ ಆಗ್ತಾ ಇದಾರೆ ಗೊತ್ತಾ? ಆ ಶಾಪ ತಗ್ಲುತ್ತೆ ಇಲ್ಲೋ ಅವನ್ಗೆ. ಕಡಾಯಿ ಇಕ್ಕೊಡೋಣ. ಒಂದು ಮಾಡ್ಲಿ ಇಲ್ಲಿ ಅಕ್ಕಿ ಇಕ್ಕಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ನಾನು ಹಾಕ್ತೀನಿ ಆ ಕರೆ ಮೀನು ಏನು ಹೇಳ್ತಿದ್ದೆ ಕನ್ನಡಲ್ಲಿ ಕಮೆಂಟ್ಸಲ್ಲಿ ಹಾಕಿ. ಇದು ಬಂದು ಇದು ಹಾಕಿ ಹುಳಿ ಮಾಡ್ತೀನಿ ನನ್ನ ಸ್ಟೈಲಲ್ಲಿ. ಒಂದ್ಸತಿ ಟ್ರೈ ಮಾಡಿ. ಇದು ಹಸೆ ಅವರೆಕಾಳು, ಗೀತಾ ಹೇಳೋದು ಅವರೆಕಾಳು, ಸರಿನಾ? ಇದು ರೆಸಿಪಿ ಇವತ್ತು ನಾನು ಕನ್ನಡಲ್ಲಿ ಮಾಡ್ತಾಯಿದ್ದೀನಿ. ನಾನು ಕೂಡ ಬೆಂಗಳೂರೇ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲನೂ ಬೆಂಗಳೂರೇ. ನಿಮ್ಮ ಬೆಂಗಳೂರು ರೇಷ್ಮಾ, ಇಂಡಿಯನ್ ಯೂಟ್ಯೂಬರ್ ರೇಷ್ಮಾಗೆ ಸಪೋರ್ಟ್ ಮಾಡಿ, ಇದೇ ಥರ ಪ್ರೀತಿ ತೋರಿಸಿ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಮೆಂಟ್ಸ್ ಹಾಕಿ. ಇನ್ಮೇಲೆ ಕನ್ನಡ ವೀಡಿಯೋನು ಬರುತ್ತೆ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಎಲ್ಲೆಲ್ಲಿ ಸಿಗ್ತಾರೆ ಅವ್ರು ಹೇಳ್ತಾರೆ, ಏನು ರೇಷ್ಮಾ ನಿಮಗೆ ಕನ್ನಡ ಬರಲ್ವಾ? ಬಟ್ ಬರುತ್ತೆ. ಸ್ವಲ್ಪ ಏನಾನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ, ಕನ್ಫ್ಯೂಸ್ ಇದ್ದರೆ ನೀವು ಏನು ತಿಳ್ಕೊಂಡ್ಬೇಡಿ. ಬನ್ನಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಇದಕ್ಕೆ ಉರಿಬೇಕು. ಅವರೆಕಾಳಿನ ಹಸೆದಲ್ಲ, ಇದು ಒಣಗಿದ್ದು ಅವರೆಕಾಯಿ. ಏನು ಹೇಳೋದು ಆಜಮ್ ಸಾಬ್? ಇದಕ್ಕೆ ಒಣಗಿದ್ದು ಅವರೆಕಾಳು, ರೈಟ್. ಇದಕ್ಕೆ ಚೆನ್ನಾಗಿ ರೋಸ್ಟೆಡ್ ಮಾಡೋಣ, ಕೆಂಪು ಬಣ್ಣ ಬರೋವರೆಗೂ, ಸರಿನಾ? ಇದಕ್ಕೆ ಚೆನ್ನಾಗಿ ಹುರ್ಕೊಳ್ಳಿ. ನನ್ನ ಸ್ಟೈಲಲ್ಲಿ ಒಂದ್ಸತಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ ಹುಳಿ ಸಾರು. ಬನ್ನಿ, ಅಲ್ಲಿ ಚೆನ್ನಾಗಿ ಬರ್ತಾಯಿದೆ. ಇದು ನೋಡಿ, ಯಾವಾಗಲೂ ಸಾರು ಮಾಡಿದ್ರೆ ನೀವು ಫ್ರೆಶ್ ತೆಂಗಿನಕಾಯಿ ತೊಗೊಳ್ಳಿ, ಯಾಕಂದರೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ. ಫ್ರಿಜ್ಜಲ್ಲಿ ಇಕ್ಕೊಂಡು ಮಾಡಬೇಡಿ. ಚೆನ್ನಾಗಿ ಉರಿಬೇಕು, ಇನ್ನೂ ಬೆಣ್ಣ ಬರಬೇಕು. ಇದ್ರ ಮೇಲೆ ಮಸಾಲೆ ತೋರಿಸ್ಕೊಡ್ತೀನಿ. ಈ ಥರ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು ಸ್ಲೈಸಲ್ಲಿ. ಜಾಸ್ತಿ ಹಾಕ್ತೀರಾ ಅಷ್ಟೇ ಟೇಸ್ಟ್ ಆಗಿರುತ್ತೆ. ನನ್ನ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಈ ಥರ ಮಾಡಿ ನೋಡಿ. ಒಂದೇ ಥರ ತಿಂದರೆ ಟೇಸ್ಟ್ ಇರಲ್ಲ. ಇದು ಬಂದು ಕೊತ್ತಂಬರಿ, ಹಸೆ ಕೊಬ್ಬರಿ, ಟೊಮ್ಯಾಟೊ, ಮೆಣಸಿನ ಪುಡಿ, ಖಾರದ ಪುಡಿ, ಅರಿಶಿನ, ಮತ್ತು ಧನಿಯಾ ಪುಡಿ, ಜೀರಿಗೆ ಪುಡಿ, ಹುಣ್ಸೆಹಣ್ಣು. ಯಾಕಂದರೆ ನಾವು ಟೊಮಾಟೊ ಜಾಸ್ತಿ ಹಾಕ್ತಾಯಿದ್ದೀನಿ, ಅದಕ್ಕೆ ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕ್ತೀನಿ. ನಿಮಗೆ ಬೇಕಂದರೆ ಜಾಸ್ತಿ ಹಾಕ್ಬೋದು. ಇದು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಹಸೆ ಅವರೆಕಾಳು. ಉಪ್ಪು ಮಾತ್ರ ನಿಮ್ಮ ಟೇಸ್ಟ್ ಹೆಂಗೆ ಬೇಕು ಆ ಥರ ಹಾಕ್ಕೊಳ್ಳಿ, ಕಮ್ಮಿ ಜಾಸ್ತಿ. ಮೆಣಸಿನ ಪುಡಿನೂ ಅಷ್ಟೇ, ಖಾರದ ಪುಡಿ ನಿಮ್ಮ ಸ್ಟೈಲಲ್ಲಿ, ನಿಮ್ಮ ಮನೇಲಿ ಎಷ್ಟು ತಿಂತಾರ ಅಷ್ಟು ಹಾಕಿ. ಕರಿಮೀನು ಮಾತ್ರ ತೊಗೊಂಡು ಬರ್ತೀನಿ, ಉರಿಬೇಕು. ಕರಿಮೀನು ಇದಕ್ಕೂ ಚೆನ್ನಾಗಿ ಹಾಕಿ ಫ್ರೈ ಮಾಡೋಣ. ಸ್ಪೂನ್ ಎಲ್ಲಪ್ಪ ಸ್ವಾಮಿ. ಇದೂ ಚೆನ್ನಾಗಿ ಕೆಂಪು ಕಲರ್ ಬರಬೇಕು. ಕೆಂಪು ಕಲರ್ ಬರೋ ಗಂಟ ಚೆನ್ನಾಗಿ ಉರಿಬೇಕು. ಇದು ನೋಡಿ, ಈ ಥರ ಕ್ಲೀನ್ ಮಾಡಬೇಕು. ಸ್ವಲ್ಪನೂ ಅದು ಬಾಲಾಗಿಲ್ಲ ಮೀನ್ದು ಅದೆಲ್ಲ ಇರಬಾರ್ದು, ಮತ್ತು ಕಣ್ಣು ಕೂಡ ಇರಬಾರ್ದು. ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡು ನೀರಲ್ಲಿ ಹಾಕಿ. ಬಿಸಿ ಇರೋ ಟೈಮಲ್ಲಿ ಹಾಕಬೇಡಿ, ಚೆನ್ನಾಗಿ ತಣ್ಣಗೆ ಮಾಡಿಕೊಂಡು ನೀರಲ್ಲಿ ಹಾಕೋಣ. ಇದು ಘಮ್ಮ ಬರಬೇಕು, ಆವಾಗಂಟ ಉರಿಯೋಣ. ಇಲ್ಲಿ ನಮ್ಮದು ಅನ್ನ ಕೂಡ ಆಗ್ತಾಯಿದೆ. ಮಸಾಲೆ ಕೂಡ ತೋರಿಸ್ಕೊಟ್ಟಿದ್ದೀನಿ, ಇಲ್ಲಿ ನೋಡಿ. ಬನ್ನಿ ಫ್ರೆಂಡ್ಸ್, ನನ್ನ ಸ್ಟೈಲಲ್ಲಿ ಒಂದ್ಸತಿ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಉರಿಬೇಕು. ಸ್ಮೆಲ್ ಇದು ಚೆನ್ನಾಗಿ ಘಮ ಬರೋ ಗಂಟ ಉರಿಬೇಕು. ಹಸೆ ವಾಸನೆ ಹೋಗ್ಬೇಕು ಇದ್ರದ್ದು. ಕರೆ ಮೀನ್ದು ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆವಾಗಂಟ ನಾನು ಇಲ್ಲಿ 1/4 ಲೀಟ್ರ್ ನೀರು ಹಾಕಿ ಇಕ್ಕಿದ್ದೀನಿ ಕುಕ್ಕರಲ್ಲಿ. ನೀರು ಬಿಸಿ ಆಗೋದು ವೆಯ್ಟ್ ಮಾಡೋಣ. ಮತ್ತು ಇದಕ್ಕಿದೆಯಲ್ವಾ ಅವರೆಕಾಯಿ, ಚೆನ್ನಾಗಿ ವಾಶ್ ಮಾಡೋಣ. ಹಂಗೆ ವಾಶ್ ಮಾಡಿ ಹಾಕಬೇಕು. ವಾಶ್ ಮಾಡಿ ಚೆನ್ನಾಗಿ ನೀರು ಬಿಸಿ ಆಗೋವರೆಗೂ ಕಾಯ್ಕೊಂಡಿರೋಣ. ಇಲ್ಲಿ ಟೊಮಾಟೊ ಕೂಡ ಹಾಕ್ಬಿಡೋಣ. ಇದು ಸ್ವಲ್ಪ ಟೇಸ್ಟ್ಗೆ ಇಟ್ಕೊಳ್ತೀನಿ ನಾನು. ಸ್ವಲ್ಪ ಇದರಲ್ಲಿ ಈರುಳ್ಳಿ ಕೂಡ ಹಾಕೋಣ. ಮಿಕ್ಕಿದ ಮಸಾಲೆ ಇಲ್ಲೇ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಡ್ರೈ ಮಸಾಲೆ ಕೂಡ ಇದರಲ್ಲಿ ಹಾಕ್ಬಿಡೋಣ.
ಹಾಳು ಮಾಡ್ಬಿಡ್ತಿದ್ಯಾ, ಯಾಕೆ ಹಿಂಗ್ ಮಾಡ್ತೀಯಾ ನೀನು? ನೋಡಿ ಮಸಾಲೆ ಘಮ ಘಮ ಅಂತ ಇದೆ. ಇಲ್ಲಪ್ಪ, ನೀರು ಚೆನ್ನಾಗಿ ಕೂಡ ಈ ತರ ಬಿಸಿ ಆಗ್ಬೇಕು. ಕುದಿಬೇಕಾ? ಹೌದು. ಇವಾಗ ಇದಕ್ಕೆ ನಾವು ಕಾಳು ಹಾಕೋಣ. ಸೇರಿಸ್ಕೊಂತಾ ಇದ್ದೀರಾ? ಇವ್ರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ. ಮೊಮ್ಮೋಗೆ ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಯಾವಾಗಲೂ ನಿಮ್ಗೆ ತುಂಬಾ ರುಚಿಯಾಗಿರುತ್ತೆ. ಸಾರು ಮಾಡಬೇಕು, ಏನ್ ಮಾಡ್ಬೇಕಪ್ಪ ಅಂತ ಮನ್ಸಲ್ಲಿ ಬಂದಿಲ್ಲ ಅಂದ್ರೆ ಈ ಸಾರು ಬರೀ 50 ರೂಪಾಯಲ್ಲಿ ಮಾತ್ರ ಮಾಡ್ಬೋದು. ಚಿಕನ್ ಮಟನ್ ಎಲ್ಲ ಎಷ್ಟು 500 ರೂಪಾಯಿ ಖರ್ಚಾಗುತ್ತೆ. ಇದಕ್ಕೆ ಏನಿಲ್ಲ, 50 ರೂಪೀಸ್ ಓನ್ಲಿ. ಇಲ್ಲಿ ಅನ್ನ ಕೂಡ ದಮ್ಗೆ ಬಿಟ್ಟಿದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ, ಟೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕೋಣ. ಏನು ಬೆಂದವಲ್ಲ ಅಂತ ಹೇಳ್ತೀರಾ, ಆ ಥರ ಏನಿಲ್ಲ. ಸ್ವಲ್ಪ ಇದರಲ್ಲಿ ಆಯಿಲ್ ಹಾಕೋಣ. ಎಣ್ಣೆ ಎಣ್ಣೆ ಸೇರಿಸ್ಕೊಂತಾ ಇದ್ದೀರಾ? ಚೆನ್ನಾಗಿ ಮಿಕ್ಸ್ ಮಾಡಿ 2 ಸೀಟಿ. ಇದು ಮೀನಿದೆ ಅಲ್ವಾ ಒಣಗಿರೋದು, ಇದಕ್ಕೆ ನೀರಲ್ಲಿ ಹಾಕ್ಬಿಡಿ. ಇದರಲ್ಲಿ ಮಣ್ಣು ಇದೆಷ್ಟು ಏನೇನೋ ಇರುತ್ತಾ ಹೇಳೋಕ್ಕಾಗಲ್ಲ, ಎಲ್ಲ ನೀಟಾಗಿರುತ್ತೆ ಅಂತ ತಿಳ್ಕೊಂಬೇಡಿ. ಇದಕ್ಕೆ 5 ನಿಮಿಷ ಹಿಂಗೆ ಬಿಡೋಣ. ಚೆನ್ನಾಗಿ ಇದು ನೀರಲ್ಲಿ ನೋಡಿ ಎಷ್ಟು ಕರ್ರಿಗೆ ನೀರು ಬರ್ತಾಯಿದೆ ನೋಡಿ. ನೋಡ್ತಾ ಇದ್ದೀರಾ? ಇದು ಸೆಕೆಂಡ್ ಟೈಮ್ ಹಾಕಿದ್ದೀನಿ ವಾಟ್ರನ್ನ. ಇದು ಕೂಡ ಚೆನ್ನಾಗಿ ಒಂದು 5 ಟೈಮ್ಸ್ ವಾಶ್ ಮಾಡಿ. ನೋಡಿ ಎಷ್ಟೊಂದಿದೆ. ಹಿಂಗೆ ತಿನ್ನಕ್ಕೆ ಹೋಗಬೇಡಿ, ಏನಾಗಲ್ಲ, ತಿನ್ಬೋದು ಅಂತ. ಪ್ಲೀಸ್, ತುಂಬ ಗಲೀಜಿರುತ್ತೆ ಇದರಲ್ಲಿ. ಎಷ್ಟು ಮೀನು ಅಂದರೆ ಮೀನು ತಾನೇ. ಇಲ್ಲಿ ಸೀಟಿ ಕೂಡ ಬಂದಿದೆ ಆಲ್ಮೋಸ್ಟ್. ಬನ್ನಿ ಕುಕ್ಕರ್ನ ಓಪನ್ ಮಾಡೋಣ. ಇದ್ರ ಜೊತೆ ಮುದ್ದೆ ತುಂಬ ಟೇಸ್ಟ್ ಆಗಿರುತ್ತೆ. ಬಟ್ ನಮ್ಮ ಮನೇಲಿ ಮುದ್ದೆ ತಿಂತಾರೋ ಇಲ್ವೋ ಗೊತ್ತಿಲ್ಲ. ಅದನ್ನು ಕೂಡ ನಾನು ನೆಕ್ಸ್ಟ್ ರೆಸಿಪಿಲಿ ಹಾಕ್ತೀನಿ. ಒಂದೊಂದ್ಸತಿ ತಿನ್ನಲ್ಲ. ವಾವ್ 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 ನೋಡಿ ಫ್ರೆಂಡ್ಸ್. ಇವಾಗ ನಾವು ಮಸಾಲೆ ಕೂಡ ಆ್ಯಡ್ ಮಾಡಿಬಿಡೋಣ. ಇದೊಂದು ಅರ್ಧ ಟೊಮ್ಯಾಟೊ ಇಕ್ಕಿದೆ. ಟೇಸ್ಟ್ ತುಂಬ ಟೇಸ್ಟ್ ಆಗಿರುತ್ತೆ ಹಾಕಿ. ಈಗ ಮಸಾಲೆ ಕೂಡ ಇದರಲ್ಲೇ ಸೇರಿಸೋಣ. ಸೀಟಿ ಬಂದಮೇಲೆ ನೋಡಿ, ಇವಾಗ ರುಬ್ಬಿಕ್ಕಿರ್ತೀವಲ್ಲ ಮಸಾಲೆ, ಅದು ಕೂಡ ಹಾಕ್ಬಿಡೋಣ. ನೋಡಿ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇದ್ದರೆ ನೀರು ಮಿಕ್ಸ್ ಮಾಡಿ ಹಾಕ್ಬಿಡಿ. ಚೆನ್ನಾಗಿ ಇದು ಕುದಿಬೇಕು. ಸ್ವಲ್ಪ ಹುಣ್ಸೆಹಣ್ಣು ಕೂಡ ಮಿಕ್ಸ್ ಮಾಡೋಣ. ನಾನು ಟೊಮ್ಯಾಟೊ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಕಮ್ಮಿ ಹಾಕ್ತಾಯಿದ್ದೀನಿ. ನಿಮಗೆ ಹುಣ್ಸೆಹಣ್ಣು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಆಗ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇನ್ನೂ ಸ್ವಲ್ಪ ಅದರಲ್ಲಿ ಹುಣ್ಸೆಹಣ್ಣು ಇತ್ತು. ನೀಟಾಗಿ ಕಿಂಚಿ ಹಾಕೋಣ, ವೇಸ್ಟ್ ಮಾಡೋದು ಬೇಡ. ನೀರು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಗೆ ಇರಲಿ ಸಾಂಬಾರು, ಆವಾಗಲೇ ಹುಳಿ ಸಾರು ಟೇಸ್ಟಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀಲಿ ಒಂದು 5 ನಿಮಿಷ, ಆಮೇಲೆ ಕುಕ್ಕರ್ ಸಿಟ್ಟಿ ಹಾಕೋಣ. ಆಗಿದೆ 5 ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀವಿ. ಹಸೆ ವಾಸನೆ ಇರುತ್ತಲ್ವ ಮಸಾಲೆದು, ಸ್ವಲ್ಪ ಇದು ಬಾಯ್ಲ್ ಆಗಬೇಕು. ಕನ್ನಡಲ್ಲಿ ಹೇಳಿ, ಏನು ಹೇಳಬೇಕು? ಪಕ್ನೆಕ್ಕೆ ವಾಸ್ತೆ ಕುದಿಬೇಕು. ಇವಾಗ ನಾನು ತುಂಬ ಟೈಮ್ ಕ್ಲೀನ್ ಮಾಡಿದ್ದೀನಿ ಇದು ನೀರಲ್ಲಿ, ಯಾಕಂದರೆ ತುಂಬ ಗಲೀಜಿರುತ್ತೆ. ಒಂದು 5-6 ಸತಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ವೇಸ್ಟ್ ಆಗುತ್ತೆ, ಬಟ್ ಕ್ಲೀನು ತಿನ್ನಬೇಕಲ್ವ ನಾವು. ಇದು ಹಾಕೋಣ ಕರಿಮೀನು. ಉಪ್ಪು ಕೂಡ ಇದೇ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಿಂಗಿರೋದು ಮೀನು ಈ ಥರ ಹುರಿದಿಕ್ಕಿ ನೀರಲ್ಲಿ ಹಾಕಿ ವಾಶ್ ಮಾಡಿರ್ತೀವಲ್ಲ, ಸ್ವಲ್ಪ ಸಾಫ್ಟ್ ಕೂಡ ಇರುತ್ತೆ. ಈಗ ಮಸಾಲೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಇವಾಗ ನಾವು 2 ಸೀಟಿ ಕೊಡ್ತೀವಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ 2 ಸೀಟಿ ಕೂಡ ನಾವು ಮುಚ್ಚಿಬಿಡೋಣ. ಮುಚ್ಚಲಾಗೆ ಒಂದ್ಸತಿ ಮಿಕ್ಸ್ ಕೊಡಿ. ನೋಡಿ ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಇಲ್ಲ ತೆಳ್ಳಗೆ ಬೇಕೋ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ. ಮಸಾಲೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ನನಗನ್ಸುತ್ತೆ. ನಾನು ಸರಿಯಾಗಿ ಮಾಡಿದ್ದೀನಿ. ನಿಮಗೇನ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿಗಿದ್ರೇ ಮುದ್ದೆ ತಿನ್ನೋಕ್ಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಯಾಕಂದರೆ ಸ್ವಲ್ಪ ಕಮ್ಮಿನೇ ಕಾಣಿಸ್ತಾ ಇತ್ತು, ಅದಕ್ಕೆ ನಾನು ಉಪ್ಪು ಕೂಡ ಹಾಕಿ ಇವಾಗ ನಾನು ಮುಚ್ಚಿಬಿಡ್ತೀನಿ. ಎಲ್ಲ ಸರಿಯಾಗಿದೆ ನಮ್ಮ ಮನೆಗೆ ತಕ್ಕಷ್ಟು. ಇವಾಗ ನಾನು ಕುಕ್ಕರ್ನ 2 ಸೀಟಿ ಸಾಕು. 2 ವಿಸಲ
ಇವಾಗ ಎಲ್ಲ ಮಸಾಲೆ ಎಲ್ಲ ಚೆಕ್ ಮಾಡಾಗಿದೆ. 2 ಸೀಟಿ ಆದಮೇಲೆ ಇಲ್ಲಿ ನೋಡಿ ನಮ್ಮ ಸಾರು ಕುದೀತಾ ಇದೆ ಚೆನ್ನಾಗಿ. ತುಂಬ ಟೇಸ್ಟಾಗಿ ರುಚಿಯಾಗಿರುತ್ತೆ. ಒಂದು ಸತಿ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ. ಮುದ್ದೆ ಕೂಡ ತುಂಬ ಟೇಸ್ಟಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸಿಂಪಲಾಗಿ ಒಗ್ಗರಣೆ ಕೊಡ್ತೀನಿ. ನೋಡಿ ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬಿಟ್ಟಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ. ಇವಾಗ ಇದರಲ್ಲಿ ಸಾಸಿವೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಬಾರಿಸ್ಕೊತೀನಿ. ಚೆನ್ನಾಗಿ ಬಾರಿಸೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಾರು ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಈರುಳ್ಳಿಗೆ ಪಿಂಕ್ ಕಲರ್ ಬರಬೇಕು ನೋಡಿ, ಗೋಲ್ಡನ್ ಕಲರ್ ಬರೋ ಗಂಟ ಹುರಿಯೋಣ. ಸ್ವಲ್ಪ ಸ್ಪೂನ್ ತಗೊಂಡು ಬಾರಿಸ್ತಾಯಿರಿ. ಚೆನ್ನಾಗಿ ಈರುಳ್ಳಿಗೆ ಬಾರಿಸೋಣ. ಅಕಸ್ಮಾತ್ ನನ್ನ ವಿಡಿಯೋ ಇಷ್ಟ ಆಗಿದರೆ, ನನ್ನ ಇವತ್ತು ಕರಿಮೀನು ಸಾರು ಇಷ್ಟ ಆಗಿದರೆ ಕಮೆಂಟ್ಸ್ ಮಾಡಿ. ನಾನು ಚಿಕನ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಮೇಡಮ್ ನೀವು ಕನ್ನಡಲ್ಲಿ ಮಾಡಲ್ಲ ಅಂತಂದರೆ ನನಗೆ ಯಾವ ಥರ ಕನ್ನಡ ಬರುತ್ತೆ ನೋಡಿ. ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಅದೂ ಚೆನ್ನಾಗಿ ಬಾರಿಸ್ಕೊಳ್ಳೋಣ. ನೀವು ಹೇಳ್ತೀರಾ ನನ್ನ ಕನ್ನಡ ಇಷ್ಟ ಆಗಿದ್ರೆ ಹೇಳಿ. ನಾನು ಚಿಕನ್ ಬಿರಿಯಾನಿ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನೀವು ಕರಿಮೀನು ಸಾರು ಮಾಡಿ ತಿನ್ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ. ನನ್ನ ಸ್ಟೈಲಲ್ಲಿ ಎಷ್ಟು ಈಸಿಯಾಗಿ ನಾನು ಅವರೆಕಾಯಿ ಮತ್ತು ಹಸಿ ಮೀನು ಸಾಂಬಾರು ತೋರಿಸ್ತಾ ಇದ್ದೀನಿ. ಒಂದು ಸತಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ನಾವೇ ಮಾಡಿ ತಿಂತಾಯಿರ್ತೀವಿ. ಒಬ್ರದ್ದು ಒಂದು ಸತಿ ನೋಡಿ ಅಡುಗೆ ಮಾಡಿದ್ರೆ ಅದೊಂದು ಟೇಸ್ಟ್ ಬರುತ್ತೆ. ಎಲ್ಲ ಮನೆಯದು ಒಂದೊಂದು ಟೇಸ್ಟ್ ಇರುತ್ತೆ. ಮಾಡಿ ಮತ್ತು ನನಗೆ ಕಮೆಂಟ್ಸಲ್ಲಿ ಹೇಳಿ. ಇಲ್ಲಿ ನೋಡಿ ಬಿಸಿ ಬಿಸಿಯಾದ ಅನ್ನ ಕೂಡ ಮಾಡಿದ್ದೀನಿ. ಇವತ್ತು ಮುದ್ದೆ ಮಾಡೋಕ್ಕೆ ನಾನು ಬೇಡ ಅಂದರು, ಅದಕ್ಕೆ ನಾನು ಮಾಡಲಿಲ್ಲ. ಇಲ್ಲಾಂದರೆ ಮಾಡಿಕೊಡ್ತೀನಿ. ನಿಮಗೆ ಮುದ್ದೆ ಮಾಡೋಕ್ಕೆ ಬಂದಿಲ್ಲ ಅನ್ನೋ ಹೇಳಿ, ನಾನು ನನ್ನ ಇಷ್ಟದಲ್ಲಿ ಯಾವ ಥರ ಮಾಡ್ತೀನಿ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಬಿಸಿ ಬಿಸಿಯಾದ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಬನ್ನಿ ಊಟ ಮಾಡೋಣ. ತುಂಬ ರುಚಿಯಾಗಿದೆ ಸಾಂಬಾರು. ಇದು ಟೇಸ್ಟು ನೋಡೋಕ್ಕೆ ಬಾಯಲ್ಲಿ ನೀರು ಬರ್ತಿದೆ, ತಿನ್ನಕ್ಕೆ ಮಾತ್ರ ಆಹಾ ಆಹಾ. ಊಹು ಬಿಸಿ ಬಿಸಿ. ಬನ್ನಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನನ್ನ ಸಿಸ್ಟರ್ ಎಲ್ಲರೂ ಲಂಚ್ ಮಾಡೋಣ ಬನ್ನಿ. ನೋಡಿ ಮುದ್ದೆ ಇದ್ದರೆ ಇನ್ನೂ ಟೇಸ್ಟಾಗಿರ್ತಾಯಿತ್ತು. ಬಾಯ್. ಮತ್ತೆ ಫ್ರೆಂಡ್ಸ್ ಸಿಗುವ ಇನ್ನೊಂದು ರುಚಿಯಾದ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್. ಟೇಕ್ ಕೇರ್. ಬಾಯ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ.